ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಸ್ಟಿಯನ್ ಬ್ಯಾಂಗ್ಳೂರ್ ರೆಸ್ಟೋರೆಂಟ್ ತೋರಿಸೋಣ ಅಂತ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನಗೆ ಆಫೀಸಲ್ಲಿದ್ದಾಗ ನನ್ನ ಫ್ರೆಂಡ್ದು ಕಾಲ್ ಬಂತು, ಇವತ್ತು ಅವಳ ಬರ್ಡೇ ಪಾರ್ಟಿಗೆ ನಾನು ಬ್ಯಾಸ್ಟಿಯನ್ಗೆ ಬರಬೇಕಂತ. ನನಗೆ ಸ್ವಲ್ಪ ಕೂಡ ಕ್ಲೂ ಇರಲಿಲ್ಲ ಇವತ್ತು ಅವಳ ಬರ್ಡೇ ಪಾರ್ಟಿಗೆ ಕರೀತಾಳೆ ಅಂತ. ಸೊ ನಾನು ಏನಿತ್ತು ಡ್ರೆಸ್ ಆಫೀಸ್ಗೆ ಏನು ಹಾಕೊಂಡೋಗಿದ್ದೆ, ಅದರಲ್ಲೇ ಡೈರೆಕ್ಟಾಗಿ ಆಫೀಸಿಂದ ನಾನು ಬ್ಯಾಸ್ಟಿಯನ್ಗೆ ಬಂದೆ. ಆ್ಯಕ್ಚುಲಿ ಇವಳು ಬಂದು ನನ್ನ ಫ್ರೆಂಡ್, ಮತ್ತು ಅವಳ ಹೆಸರು ಚೇತನಾ ಅಂತ. ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ನಂದು ಏನಂತ ಹೇಳಿದ್ರೆ, ನಾನು ಶಿವಮೊಗ್ಗದಿಂದ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದಾಗ, ನನ್ನ ಸೊಸೈಟಿಗೆ ಬಂದಾಗ ನನಗೆ ಈ ಸೊಸೈಟಿಯಲ್ಲಿ ಫಸ್ಟ್ ಫ್ರೆಂಡ್ ಅಂದರೆ ಅವಳೇ. ಬಿಕಾಸ್ ನಂಗೆ ಬ್ಯಾಂಗ್ಳೂರೂ ಗೊತ್ತಿರಲಿಲ್ಲ, ಏನೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇಲ್ಲಿ. ಅವಳ ಪಾಪ ನನ್ನ ಜೊತೆಗೆ ನಾನು ಸ್ಟಾರ್ಟಿಂಗ್ ಬಂದಾಗ ಅವಳ ಕಾರಲ್ಲೇ ನನಗೆ 1-2-3 ಡೇಸ್ ನನಗೆ ನನ್ನ ಮಗಂಗೆ ಸ್ಕೂಲ್ ಹುಡ್ಕೋಕ್ಕೆ ಎಲ್ಲ ನನ್ನ ಜೊತೆಗೆ ಬಂದಿದ್ಲು. ಬಿಕಾಸ್ ನಾವು ರ್ಯಾಂಡಮಾಗಿ ಮೀಟ್ ಆಗಿಬಿಟ್ಟು ಅಷ್ಟು ಫ್ರೆಂಡ್ ಆಗಿದ್ವಿ. ವಿತಿನ್ ಅ ವೀಕಲ್ಲಿ ನಾವು ಎಷ್ಟು ಕನೆಕ್ಟ್ ಆದ್ವಿ ಅಂತ ಹೇಳಿದರೆ, ಆಮೇಲೆ ಅವಳ ಫ್ಯಾಮಿಲಿಯಲ್ಲಿ ಅವಳ ಸಿಸ್ಟರ್ ಎಲ್ಲರೂ ನನಗೆ ಗೊತ್ತಿದ್ದಾರೆ. ಹಾಗೆ ಅವ್ರ ಮಮ್ಮಿ ಪಪ್ಪ ಎಲ್ಲರೂ ಗೊತ್ತಿದ್ದಾರೆ. ಅವರೂ ಎಷ್ಟಂತ ಹೇಳಿದರೆ, ನನ್ನ ಲೈಫ್ಲಿ ಏನು ಮೈಲ್ ಸ್ಟೋನ್ಸ್ ಇರುತ್ತೆ ಅದೆಲ್ಲದು ಅವ್ರಿಗೂ ಗೊತ್ತಾಗ್ತಾ ಇರುತ್ತೆ. ನನಗೆ ಅವ್ರ ಬಗ್ಗೆ ಅಪ್ಡೇಟ್ಸ್ ಇರುತ್ತೆ. ಅಷ್ಟೊಂದು ಕ್ಲೋಸ್ ಇದ್ದೀವಿ ನಾವು. ಸೊ ಬರೀ ಫ್ರೆಂಡ್ಶಿಪ್ ಅಂತ ಹೇಳಿದರೆ ಒಂದೊಂದ್ಸಲ ಬರೀ ಫ್ರೆಂಡ್ಸ್ಗವ್ರಿಗೆ ಮಾತ್ರ ರೆಸ್ಟ್ರಿಕ್ಟ್ ಆಗಿಲ್ಲ ಅಂದ್ಕೊತೀನಿ. ನಾವು ತುಂಬ ಬೆಸ್ಟ್ ಫ್ರೆಂಡ್ಸ್ ಇದ್ದರೆ ಅವ್ರ ಫ್ಯಾಮ್ಲಿ ಕೂಡ ನಮಗೆ ತುಂಬ ಕ್ಲೋಸ್ ಆಗಿರ್ತಾರೆ. ಸೊ ಇವಳು ಕೂಡ ಅದೇ ಥರ ಬೆಸ್ಟ್ ಫ್ರೆಂಡ್. ಇವಳು ಮಧ್ಯದಲ್ಲಿ ಆಮೇಲೆ 2 ಇಯರ್ಸ್ ಮಾತ್ರ ನನ್ನ ಜೊತೆಗಿದ್ಲು. ಆಮೇಲೆ ಅವಳು ದುಬೈಗೆ ಹೋಗ್ಬಿಟ್ಟು ಆಲ್ಮೋಸ್ಟ್ ಒಂದು 11 ಇಯರ್ಸ್ 12 ಇಯರ್ಸ್ ಆದಮೇಲೆ ಮತ್ತೆ ಇವಾಗ ಬಂದಿದ್ದಾಳೆ, ಜಸ್ಟ್ ಫಾರ್ 2 ಇಯರ್ಸ್. ಸೊ ಅದಕ್ಕೆ ನಮ್ಗೆ ಎಷ್ಟು ಚಾನ್ಸ್ ಸಿಗುತ್ತೆ ಅಷ್ಟು ಅವಳ ಜೊತೆಗೆ ಆಚೆ ಸುತ್ತಾಡ್ತೀನಿ ನಾನು ಕೂಡ. ಸೊ ನಾನು ಬ್ಯಾಸ್ಟಿಯನ್ಗೆ ಹೋದಾಗ ಆ್ಯಕ್ಚುಲಿ ನಾನೇನಂದರೆ ಸ್ವಲ್ಪ ಬೇಗನೆ ಹೋಗ್ಬಿಟ್ಟಿದೆ. ಸೊ ಅದಕ್ಕೆ ಅವರೆಲ್ಲ ಇನ್ನೂ ಬರೋಕ್ಕೆ ಟೈಮ್ ಇತ್ತು. ಸೊ ನಾನು ಕಾಫಿ ಆರ್ಡರ್ ಮಾಡಿಕೊಂಡು ಕುಡಿತಾ ಇದ್ದೆ. ಮುಂಚೆ ಹೆಂಗಂತ ಹೇಳಿದ್ರೆ, ಬ್ಯಾಸ್ಟಿಯನ್ ಇನ್ನೂ ಸ್ಟಾರ್ಟ್ ಆದಾಗ ನಾವು 4,000 ಇಲ್ಲ ಪರ್ ಪರ್ಸನ್ 2,200 ಏನೋ ಕಟ್ಟಬೇಕಾಗಿತ್ತಲ್ಲ. ಇವಾಗ ಆ ಥರ ಏನಿಲ್ಲ, ಯಾವಾಗಾದ್ರೂ ರ್ಯಾಂಡಮ್ ಆಗಿ ಹೋಗ್ಬಿಡ್ಬೋದು. ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿ ಒಂದು ಸಕ್ಕತ್ತಾಗಿತ್ತು. ನಾವೆಲ್ಲ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಅವಳ ಕ್ಲೋಸ್ ಸರ್ಕಲ್ ಬೇರೆ ಫ್ರೆಂಡ್ಸ್ ಕೂಡ ಬಂದಿದ್ದರು. ಸೊ ನನಗೆ ಈ ಬರ್ಡೇ ಪಾರ್ಟಿಯಲ್ಲಿ ನನಗೆ ಅವಳ ಫ್ರೆಂಡ್ಸ್ ಕೂಡ ತುಂಬ ಜನ ಫ್ರೆಂಡ್ಸ್ ಆದರು. ಅವಳ ಫ್ರೆಂಡ್ಸ್ ಅಂತ ಹೇಳಿದ್ರೆ ಅವ್ರ ಕ್ಲೋಸ್ ಸರ್ಕಲಲ್ಲಿರೋ ಬೇರೆ ಫ್ರೆಂಡ್ಸ್ಗಳು ಸಹಿತ ನನಗೆ ಕ್ಲೋಸ್ ಆದರು. ಸೊ ಟೋಟಲಾಗಿ ಓವರಾಲ್ ಆಗಿ ಅವಳದು ಬರ್ಡೇ ಪಾರ್ಟಿ ತುಂಬಾ ತುಂಬ ಚೆನ್ನಾಗಿತ್ತು. ನಾವೆಲ್ಲ ಜೊತೆಗೆ ತುಂಬ ಎಂಜಾಯ್ ಮಾಡಿದ್ವಿ. ಐ ಹೋಪ್ ನಿಮಗೆ ಬ್ಯಾಸ್ಟಿಯನ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದು ಚಿಕ್ಕ ವ್ಲಾಗ್, ಬಟ್ ಸ್ಟಿಲ್ ಐ ವಾಂಟೆಡ್ ಟು ಪೋಸ್ಟ್ ಇಟ್. ಅದಕ್ಕೆ ಇದರನ್ನ ವ್ಲಾಗ್ ಮಾಡಿದೆ ನಾನು. ನಿಮ್ಗೆ ಯಾರಿಗಾರಿಗೆ ಈ ವಿಡಿಯೋ ಇಷ್ಟ ಆಯಿತು, ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮತ್ತು ಶೇರ್ ಮಾಡಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.